ಹಾಯ್ ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಪ್ರೀತಿಯ ಸೌಮ್ಯ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನನ್ನ ಕನಸು. ಎಲ್ಲರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ. ನೀವು ಕೂಡ ತುಂಬಾ ಚೆನ್ನಾಗಿರ್ತೀರಾ ಅಂತ ಭಾವಿಸ್ತೀನಿ. ಇವತ್ತಿನ ವಿಡಿಯೋದಲ್ಲಿ ನಮ್ಮನೇಲಿ ನಾವು ಸಂಕ್ರಾಂತಿ ಹಬ್ಬ ಯಾವ ರೀತಿ ಆಚರಿಸ್ತು ಅಂತ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಬೆಳಗ್ಗೆನೆ ಬೇಗ ಎದ್ದು ನಾನು ಬಾಗ್ಲೆಲ್ಲ ತೊಳೆದ್ಬಿಟ್ಟು ಪೂಜೆ ಎಲ್ಲ ರೆಡಿ ಮಾಡಿ, ತುಂಬಾ ಬೇಗ ಅಂದ್ರೆ ಬೇಗನೆ ಪೂಜೆ ಮುಗಿಸ್ತೆ ನಾನು ಇವತ್ತು. ಸೊ ಯಾಕೆ ಅಂತ ಅಂದ್ರೆ ಇವತ್ತು ಸಂಕ್ರಾಂತಿ ಸ್ಪೆಷಲ್ ಆಗಿ ಎಳ್ಳು ಬೆಲ್ಲ ಬೇರೋದಿತ್ತು. ಹಾಗೆ ಪುಟಾಣಿಗೆ ಫಸ್ಟ್ ಟೈಮ್ ಪಲಾವ್ ಎರಿತಾ ಇದ್ದೀವಿ. ಸೊ ಅದಕ್ಕೆಲ್ಲ ಏನೇನ್ ಬೇಕು, ಯಾವ ರೀತಿ ಪ್ರಿಪ್ರೇಷನ್ ಮಾಡ್ಕೋಬೇಕು ಅಂತ ರೆಡಿ ಮಾಡ್ತಾ ಇದ್ದೀನಿ. ಪುಟಾಣಿದು ಡ್ರೆಸ್ ಈ ರೀತಿ ಇತ್ತು. ಇಲ್ಲೆಲ್ಲ ಎಳ್ಳು ಬೆಲ್ಲ ಬೀರೋದಕ್ಕೆ ನಮ್ಮ ಯಜಮಾನ್ರು ಹಾಗೆ ನನ್ನ ಮಗ ರೆಡಿ ಮಾಡ್ತಾ ಇದ್ದಾರೆ. ನಮ್ಮನೇಲಿ ನಾವು ಯಾವತ್ತೂ ಎಳ್ಳು ಬೆಲ್ಲ ಏನ್ ಬೀರ್ತಾ ಇರ್ಲಿಲ್ಲ. ಸೊ ನನ್ ಪುಟಾಣಿ ಬಂದ್ಮೇಲೆ ಇದು ಫಸ್ಟ್ನೇ ವರ್ಷ ನಾವು ಮಾಡ್ತಾ ಇರೋದು. ಸೊ ಇಲ್ಲಿ ನಾನು ಅವರೆಕಾಳು ಸಾಂಬಾರ್ ಮಾಡಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಕಡ್ಲೆಕಾಯಿ, ಗೆಣಸು, ಹಬ್ಬದ ಸ್ಪೆಷಲ್ ನಿಮ್ಗೆಲ್ಲ ಗೊತ್ತೇ ಇರುತ್ತಲ್ಲ. ಸೊ ನಾನು ಮೊದಲಿಗೆ ಇಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡ್ಕೊಂಡು ಸೊ ಇಲ್ಲಿ ಒಗ್ಗರಣೆ ಕೊಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಕಸ್ತೂರಿ ಮೆಥಿ ಹಾಕಿದ್ದೀನಿ. ಸೊ ಈಗ ಇದ್ಕಿದ ಅವರೆ ಬೇಳೆನ ಅದಕ್ಕೆ ಹಸಿ ವಾಸನೆ ಹೋಗೋವರೆಗೂ ಅದನ್ನ ಪೇಸ್ಟ್ನ ರೋಸ್ಟ್ ಮಾಡ್ಕೊಬಿಟ್ಟು ನೆಕ್ಸ್ಟ್ ನಾವು ಅವರೆಕಾಳನ್ನ ಹಾಕೋಬೇಕು. ಸೊ ಅವರೆಕಾಳನ್ನು ಕೂಡ ಅದನ್ನ ರೋಸ್ಟ್ ಆಗೋ ತನಕ ಅಂದ್ರೆ ಸಣ್ಣ ಊರಲ್ಲಿ ಬಿಟ್ಬಿಟ್ಟು ಇಲ್ಲಿ ನಾನು ರುಬ್ಬೋದಕ್ಕೆ ಏನೇನ್ ಬೇಕು ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹುರುಗಡ್ಲೆ, ಹಾಗೆ ಗಸಗಸೆ, ಸಾಂಬಾರ್ ಪುಡಿ, ಮತ್ತೆ ನಾನು ಅದ್ರ ಜೊತೆಗೆ ಸ್ವಲ್ಪ ಧನಿಯಾ ಪುಡಿನೂ ಕೂಡ ಸೇರಿಸ್ಕೋತೀನಿ. ಸೊ ಇದ್ರ ಜೊತೆಗೆ ಒಂದು ಟೊಮೊಟೊ, ಹಾಗೆ ಕೊತ್ತಂಬರಿ ಸೊಪ್ಪು, ಮತ್ತೆ ನಾನು ಒಂದು ಹೋಳು ತೆಂಗಿನಕಾಯಿ ಫುಲ್ ಹಾಕೋತೀನಿ. ಯಾಕೆಂದ್ರೆ ಸಾಂಬಾರ್ ಜಾಸ್ತಿ ಇದ್ರೆ ಮಾರ್ನಿಂಗ್ಗೆ ಮತ್ತೆ ನಾವು ದೋಸೆ ಇಲ್ಲ ಪೂರಿ ಜೊತೆಗೆ ತಿನ್ಬೋದು ಅಂದ್ಬಿಟ್ಟು. ಸೊ ಅದಕ್ಕೆ ಸಾಂಬಾರ್ ಸ್ವಲ್ಪ ಜಾಸ್ತಿ ಇರ್ಲಿ ಅಂದ್ಬಿಟ್ಟು ಕಾಯಿ ಸ್ವಲ್ಪ ಜಾಸ್ತಿ ಹಾಕೋತಾ ಇದ್ದೀನಿ. ಸೊ ಇದು ರೂಪ ಎಲ್ಲ ಆದ್ಮೇಲೆ ನಾವು ಅಲ್ಲಿ ಒಗ್ಗರಣೆ ಹಾಕಿ ಇಟ್ಟಿದಂತ ಕಾಳಿಗೆ ಇದು ರುಬ್ಬಿದಂತ ಐಟಮ್ನ ಸೇರ್ಸ್ಕೋಬೇಕು. ನಿಮ್ಗೆ ಕಂಟೆನ್ಸಿ ಎಷ್ಟು ಬೇಕೋ ಅಷ್ಟು ನೀರ್ನ ಮಿಕ್ಸ್ ಮಾಡ್ಕೋಬೇಕು. ಸೊ ಇಲ್ಲಿ ನಾನು ನನಗೆ ಎಷ್ಟು ಬೇಕೋ ಅಷ್ಟನ್ನ ನೀರು ಹಾಕೋತಾ ಇದ್ದೀನಿ. ನಮ್ಮ ಮನೇಲಿ ಈ ರೀತಿ ನಾವು ಇಟ್ಕದ ಬೇಳೆ ಸಾಂಬಾರ್ನ ಮಾಡೋದು. ಸೊ ಇಲ್ಲಿ ಇಟ್ಕದ ಬೇಳೆ ಸಾಂಬಾರು ರೆಡಿ ಆಗ್ತಾ ಇದೆ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೋತಿದ್ದೀನಿ ನಾನು. ಸೊ ನಿಮ್ಮ ಮನೇಲಿ ನೀವು ಯಾವ ರೀತಿ ಮಾಡ್ತೀರಾ, ಇದೇ ರೀತಿನ ಅಥವಾ ಇಲ್ಲ ಅಂತ ನನಗೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಇಲ್ಲಿ ಈಗ ನಾನು ಸಾಂಬಾರೆಲ್ಲ ಮಾಡಿ ಇಟ್ಬಿಟ್ಟು ಸೊ ನೆಕ್ಸ್ಟ್ ಏನ್ ಪ್ರಿಪ್ರೇಷನ್ ಬೇಕೋ ಅದನ್ನ ಮಾಡ್ಕೋತೀನಿ. ಇನ್ನು ಸಾಂಬಾರ್ ಕೆಲಸ ಮುಗೀತು ಇಲ್ಲಿಗೆ. ಅದು ಕುದಿ ಹತ್ತಿದ್ರೆ ಅಷ್ಟೇ, ಅದನ್ನು ಬೇಯಕ್ಕೆ ಇಟ್ಬಿಟ್ಟು ನಾನು ಇಲ್ಲಿ ಪಲಾವ್ ಎರಿಯೋದಕ್ಕೆ ಏನೇನ್ ಮಾಡ್ಕೋಬೇಕೋ ಅದನ್ನೆಲ್ಲ ತಯಾರಿ ಮಾಡ್ಕೋತಾ ಇದ್ದೀನಿ. ಸೊ ಇಲ್ಲಿ ದೃಷ್ಟಿ ತೆಗೆಯೋದಕ್ಕೆ ಅರ್ಶಿನ ನೀರು ರೆಡಿ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ಬೇಕಾಗಿರೋ ಐಟಮ್ಸು ತಾಂಬೂಲ, ಅಂದ್ರೆ ಹಣ್ಣು ಹಂಪಲು, ಮತ್ತೆ ಗೆಣಸು, ಕಡಲೆಕಾಯಿ, ಕೊಬ್ಬು, ಮತ್ತೆ ಎಳ್ಳು ಬೆಲ್ಲ, ಸುಳಿದು ಇಟ್ಟಿರುವಂತ ಅಂದ್ರೆ ಕಟ್ ಮಾಡಿರೋಂತ ಕಬ್ಬು, ಮತ್ತೆ ಎಲೆ ಅಡಿಕೆ, ಎಳ್ಚೆ ಹಣ್ಣು ಅಂತಾರೆ, ಇಲ್ಲಾಂದ್ರೆ ನಾನು ಇಲ್ಲಿ ಇಟ್ಟಿದ್ದೀನ ಹಣ್ಣು ಹೆಸರು ನನಗೂ ಗೊತ್ತಿಲ್ಲ. ಸೊ ಈ ತರದ ಹಣ್ಣು, ಮತ್ತೆ ಕಾಯಿನ್ಸು, ಅಕ್ಷತೆ, ಹಾಗೆ ಹೂವು, ಇದಿಷ್ಟು ಪಲಾವ್ ಇರೋದಕ್ಕೆ ಬೇಕಾಗಿರೋಂತ ಐಟಮ್ಸು. ಸೊ ನಾನು ಇದನ್ನ ಕೂಡ ಒಂದು ವಿಡಿಯೋದಲ್ಲಿ ನೋಡಿ ಮಾಡ್ತಾ ಇರೋದು. ಮತ್ ಸಂಕ್ರಾಂತಿ ಹಬ್ಬದ ದಿನ ಪಲಾವ್ ಮಕ್ಕಳಿಗೆ ಯಾಕೆ ಎರಿತಾರೆ ಅಂತ ಅಂದ್ರೆ ಇದನ್ನ 10ರಿಂದ 12 ವರ್ಷದ ಮಕ್ಕಳಿಗೆ ಕೂರ್ಸಿ ಮಾಡ್ತಾರೆ. ಹುಡುಗಿ ಇಬ್ರಿಗೂ ಮಾಡ್ಬೋದು. ಇದು ಮಾಡೋದ್ರಿಂದ ಮಕ್ಳಿಗೆ ಆಯುಷು, ಯಶಸ್ಸು, ಹಾಗೆ ಆರೋಗ್ಯ, ಮತ್ತೆ ಮೊಂಡತನ ಇವೆಲ್ಲ ಸರಿ ಹೋಗುತ್ತೆ ಅಂತ ಅಂತಾರೆ. ಹಾಗೆ ದೃಷ್ಟಿ ಆಗಿದ್ರು ಕೂಡ ಇದೆಲ್ಲ ಹೋಗುತ್ತೆ ಅಂತ ಅದು ನಂಬಿಕೆ ಇದೆ. ಸೊ ಅದಕ್ಕೆ ನಾವು ಮಕ್ಕಳಿಗೆ ಮಾಡೋದ್ರಿಂದ ಇದರಿಂದ ಏನು ತಪ್ಪಾಗಲ್ಲ. ಯಾಕೆಂದ್ರೆ ಹಾಗೆ ನಾವು ಮನೆಗೆ ಹೆಂಗೋ ಐಟಮ್ಸ್ ಎಲ್ಲ ತಗೋ ಬಂದಿರ್ತೀವಿ. ಸೊ ಅದ್ರಲ್ಲೇ ನಾವೆಲ್ಲ ಮಾಡೋದಲ್ವಾ. ಸೊ ಇದು ಮಾಡೋದ್ರಿಂದ ನನ್ಗೇನು ತಪ್ಪು ಅನ್ನಿಸ್ಲಿಲ್ಲ. ಸೊ ಅದಕ್ಕೆ ನಾನು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಮಗಂಗೆ ನಾನು ಮಾಡೇ ಇರ್ಲಿಲ್ಲ. ಸೊ ಅವನಿಗೂ ಕೂಡ ಈ ವರ್ಷದಲ್ಲಿ ಅವನಿಗೆ 10th ಎಕ್ಸಾಮ್ ಇರೋದ್ರಿಂದ ಅವನು ಕೂಡ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಅವನು ಕೂಡ ಕೂರಿಸಿ ನಾನು ಮಾಡ್ತಾ ಇದ್ದೀನಿ, ಎಲ್ಲ ಒಳ್ಳೇದಾಗ್ಲಿ ಅಂತ. ನೀವು ಕೂಡ ಮಕ್ಳಿದ್ರೆ 10ರಿಂದ 12 ವರ್ಷದ ಒಳಗಡೆ ಮಕ್ಳಿದ್ರೆ ನೀವು ಕೂಡ ಮಾಡಿ, ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ನಾನು ಈ ವರ್ಷದಿಂದ ಸ್ಟಾರ್ಟ್ ಮಾಡಿದ್ದೀನಿ. ಹಾಗೆ ಯಾಕೆ ಈ ಮಕರ ಸಂಕ್ರಾಂತಿ ಹಬ್ಬನ ಆಚರಿಸ್ತಾರೆ,
ಹಾಗೆ ಮಕರ ಸಂಕ್ರಾಂತಿ ಅಂತ ಯಾಕೆ ಕರೀತಾರೆ ಅಂತ ನಿಮ್ಗೆ ಗೊತ್ತಿರುತ್ತೆ ಅನ್ಸುತ್ತೆ. ಆದ್ರೂ ಕೂಡ ನಾನು ಒಂದ್ಸರಿ ಹೇಳ್ಬೇಕು ಅನ್ಕೊಂಡಿದ್ದೀನಿ. ಯಾಕೆ ಅಂದ್ರೆ ಈ ಮಕರ ಸಂಕ್ರಾಂತಿ ಹಬ್ಬದ ದಿನ ಸೂರ್ಯ ತನ್ನ ಪಥನ ಬದಲಾಯಿಸ್ತಾರೆ. ಸೂರ್ಯ ಧನುಸ್ಸು ರಾಶಿಯಿಂದ ಮಕರ ರಾಶಿಗೆ ಬರ್ತಾರೆ. ಅದಕ್ಕೆ ಕಾರಣದಿಂದ ಇದನ್ನ ಮಕರ ಸಂಕ್ರಾಂತಿ ಅಂತ ಕರೀತಾರೆ. ಹಾಗೆ ನಾವು ಈ ಟೈಮಲ್ಲಿ ಎಳ್ಳು ಬೆಲ್ಲ ಯಾಕೆ ತಿಂತೀವಿ ಅನ್ನೋದು ಗೊತ್ತಾ? ಯಾಕೆಂದ್ರೆ ಈಗ ನಾವು ಚಳಿಗಾಲದಲ್ಲಿ ನಮ್ ಸ್ಕಿನ್ ಫುಲ್ಲು ಡ್ರೈ ಆಗಿರುತ್ತೆ. ಆ ಸ್ಕಿನ್ನಿಗೆ ಎಣ್ಣೆ ಅಂಶ ಬೇಕಲ್ವಾ? ಅದಕ್ಕೋಸ್ಕರ ಎಳ್ಳು ಕೊಬ್ಬರಿ ಎರಡು ಐಟಮ್ ಅಲ್ಲೂ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಸೊ ಈ ಎಳ್ಳು ಬೆಲ್ಲ ಬೀರ್ತಾರೆ. ಸೊ ಹಾಗೆ ಸಂಕ್ರಾಂತಿ ಹಬ್ಬದ ದಿನ ಮಾಡೋಂಥ ನಾವು ಅಡುಗೆ ಸ್ಪೆಷಲ್ ಇರ್ಲಿ ಕಬ್ಬು, ಹಾಗೆ ಗೆಣಸು, ಕಡಲೆಕಾಯಿ, ಇಕ್ಕದ ಬೇಳೆ ಸಾಂಬಾರು. ಇದು ಯಾಕೆ ಅವತ್ತಿನ ದಿನನೇ ಸ್ಪೆಷಲ್ ಆಗಿ ಎಲ್ಲರೂ ಮನೇಲೂ ಇದನ್ನೇ ಮಾಡ್ತಾರೆ ಅಂದ್ರೆ ಇದು ವರ್ಷದ ಮೊದಲನೇ ಫಲ. ಹಾಗೆ ಇದನ್ನು ವರ್ಷದ ಮೊದಲ ಬೆಳೆ ಅಂತ ಕೂಡ ಕರೀತಾರೆ. ಹಾಗೆ ಏನಪ್ಪಾ ಅಂದ್ರೆ ಈ ಒಂದು ವರ್ಷದಿಂದ ಬೆಳೆದಿರುವಂತ ಫಲನ ಕಟಾವು ಮಾಡಿ ರೈತರ ಶ್ರಮ ಪಟ್ಟಿದಂತ ಆ ಬೆಳೆಗೆಲ್ಲ ಅದಕ್ಕೆ ಪೂಜೆ ಸಲ್ಲಿಸಿ ಅದಕ್ಕೆ ಪೂಜೆ ಸಲ್ಲಿಸಾದ್ಮೇಲೆ ಮಾಮೂಲಿ ಬೇಕೇ ಬೇಕಲ್ವಾ, ಅದ್ರ ವರ್ಷದಿಂದ ಕಷ್ಟಪಟ್ಟಿರೋಂತ ಪ್ರಾಣಿಗಳಿಗೆ ಅಂದ್ರೆ ಹಸು, ಎಮ್ಮೆ, ಯಾವುದೇ ಅಲ್ಲಿಗೆ ಯಾವುದೇ ಪ್ರಾಣಿಗಳಾಗ್ಲಿ ಆ ಪ್ರಾಣಿಗಳಿಗೆ ಪೂಜೆ ಸಲ್ಲಿಸೋದು ನಮ್ಮೆಲ್ಲರ ಕರ್ತವ್ಯ ಅನ್ನೋ ರೀತಿಲಿ ಈ ಹಬ್ಬನ ಆಚರಣೆ ಮಾಡ್ತಾರೆ. ಆದ್ರೂ ಹಳ್ಳಿ ಸೈಡಲ್ಲಿ ವರ್ಷದಿಂದ ಕಷ್ಟಪಟ್ಟಂತ ಪ್ರಾಣಿಗಳಿಗೆ ಅಂದ್ರೆ ಹಸು, ದನ, ಕರುಗಳಿಗೆ ಚೆನ್ನಾಗಿ ಸ್ನಾನ ಮಾಡಿಸಿ ಅದಕ್ಕೆ ಸಿಂಗಾರ ಮಾಡಿ ಲಾಸ್ಟಿಗೆ ಕಿಚ್ಚಾಯಿಸ್ತಾರೆ. ಸೊ ನಾನು ತಿಳ್ಕೊಂಡಿರೋ ಅಷ್ಟು ಸಂಕ್ರಾಂತಿ ಹಬ್ಬದ ವಿಶೇಷತೆ ಇಷ್ಟು ಅನ್ಕೋತೀನಿ. ನಿಮ್ಗೂ ಇದಕ್ಕಿಂತ ಬೇರೆ ಏನಾದ್ರು ನಿಮ್ಮ ಕಡೆ ತುಂಬಾ ಬೇರೆ ತರ ಸೆಲೆಬ್ರೇಷನ್ ಮಾಡ್ತೀರಾ ಅಂದ್ರೆ ನನ್ಗೂ ತಿಳಿಸ್ಕೊಡಿ. ನಾನು ಮೊದಲೇ ಸರಿ ಇದು ಫಲ ಎರಿತಾ ಇರೋದ್ರಿಂದ ನಮ್ಮನೆ ಹತ್ರ ಇರುವಂತ ಮುತ್ತೈದೆಯರನ್ನ ಕರೆಸಿ ನಾನು ಇಲ್ಲಿ ಫಲ ಎರಿಸ್ತಾ ಇದ್ದೀನಿ. ಸೊ 5 ಜನ ಮುತ್ತೈದೆಯರನ್ನ ಕರೆದು ಫಲ ಎರೆದಿದ್ದು. ಕಡಲೆಕಾಯಿ ಒಂದು 2 ಹಾಕೊಳ್ಳಿ. ಈ ಹಣ್ಣು, ಹೂವು, ಬಗ್ಗಿಸು, ತಲೆ ಬಗ್ಗಿಸು. ಇದೆಲ್ಲ ಶಾಸ್ತ್ರ ಮಾಡ್ತೀವ ನಾವು. ಇದೇ ಫಸ್ಟ್ ನಾನು ನೋಡ್ತಿರೋದು. ನಾನು ಇದೇ ಫಸ್ಟ್, ನಾನು ಎಲ್ಲೂ ನೋಡಿಲ್ಲ. ಮತ್ತೆ ಚಿನ್ನ ಬೇಕಾದವಳು ಹೋಗ್ತಾ ಇಲ್ಲ, ತಳ್ತಾವಳೆ. ಇಲ್ಲ 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 ಬಿಡಿ 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 ಆಯ್ತು. ಹೋಗ್ಲಿ ಬಿಡಿ ಪರವಾಗಿಲ್ಲ. ಬಿಡು, ಯಾಕೋ ನಿನ್ ಕೈಲಾಡ್ಲು ಇಕ್ಬಿಟ್ಟೆ ನಾನು. ಅದಕ್ಕೆ ಅತ್ತೆ ಅವಳು ಅದಕ್ಕೆ ಸೈಲೆಂಟ್ ಆಗಿ ಇಕ್ಕಿಸ್ಕೊಂಡು ಕಳ್ಸಿಡಮ್ಮ. ಆ ಫಲನ ನಮಸ್ಕಾರ ಮಾಡಿಸಿ. ಎತ್ಕೋಬೇಡ ತಿನ್ಕಣಕ ಹೋತಾಳೆ. ಆಮೇಲೆ ಕಬ್ಬು ಸ್ವಲ್ಪ ಇದನ್ನ ಎಳ್ಳು ಬೆಲ್ಲ ಮಿಕ್ಸ್ ಇದೆಯಲ್ಲ ಅಲ್ಲಿದೆ ನೋಡಿ ಮುಂದೆ. ಎಳ್ಳು ಬೆಲ್ಲ ಸ್ವಲ್ಪ ಕಡಲೆಕಾಯಿ ಹೂವ ಅದೊಂದು ಹಣ್ಣು ಹಾಕೊಳ್ಳಿ. ಹೂವ ಅದೊಂದು ಕಾಯಿ ಹಾಕೊಳ್ಳಿ. ಇದೇನು ಕಾಯಿ? ತಟ್ಟಿ ಹಣ್ಣು. ತಟ್ಟಿ ಇದ್ರ ಒಬ್ಬೊಬ್ಬರು ಒಂದೊಂದು ಹೆಸರು ಕರೀತಾರೆ. ಇಲ್ಲಿ ಹಾಂ
ಅವು ಎತ್ಕೊಂತ ಅಕ್ಷತೆ ಹಾಕಿ ಅಂಟಿ ಹಂಗಾಕ್ಬಾರ್ದು ಒಳ್ಳೇದಾಗ್ಲಿ ಕಣವ ಈಗ ಐಸ್ಕ್ರೀ ಕೊಟ್ಟು ಕಾಪಾಡ್ಲಿ ಕಣವ ನಿನ್ಗೆ ಇದು ಕಣವ ಅವನ್ಗೂ ಇಡು ಚಿರುಗು ಇಡು ಸಾಕು ಇಟ್ಟಿರೋದು ಬಿಡು ಸಣ್ಣ ಮಾಡ್ಕೊಳ್ಪ ಅಣ್ಣ ಅಣ್ಣ ಕಣವ ಅಣ್ಣ ನೋಡು ನೀನ್ ಮಾತಾಡ್ಸಲ್ಲ ಮಾಡ್ತಾವನೆ ಅಣ್ಣ ಮಾಡ್ತಾವ ಕಣವ ಇಲ್ಲ 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 ನೀರು ಹಾಕೋತಾರೆ ಅಂತ ಇಲ್ಲ 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 ಹಿಡ್ಕೊರದ ನೋಡೋಣ ಹಿಡು ಇಲ್ಲ ಕಣವ ಬಾ ಸೊ ಇಲ್ಲೆಲ್ಲ ಪಲಾವ್ ಎದ್ದಾದ್ಮೇಲೆ ಇಲ್ಲಿ ಎಳ್ಳು ಬೆಲ್ಲ ಬೀರೋದಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ಎಳ್ಳು ಬೆಲ್ಲ ಬೀರೋದಕ್ಕೆ ನಾನು ಒಬ್ಳೆ ಹೋಗೋಕ್ಕಾಗಲ್ಲ. ಸೊ ನನ್ನ ಜೊತೆಗೆ ನನ್ನ ಮಗನೂ ಕರ್ಕೊಂಡು ಹೋಗ್ತೀನಿ. ಸೊ ಇಲ್ಲಿ ಮೊದಲಿಗೆ ನಮ್ಮ ಪಕ್ಕದ ಮನೆಯಲ್ಲೇ ಇರುವಂಥ ನನ್ನ ಪುಟಾಣಿ ಫ್ರೆಂಡ್, ಅವಳಿಗೆ ಫ್ರೆಂಡು ಸನ್ನಿಧಿ ಅಂತ. ಸೊ ಅವಳಿಗೆ ಇಲ್ಲಿ ಎಳ್ಳು ಬೆಲ್ಲ ಬೀರ್ತಾ ಇದ್ದೀವಿ. ಮೊದಲು ಕೊಟ್ಟಿದ್ವಿ ಇವಳಿಗೆನೆ. ಸೊ ನೆಕ್ಸ್ಟ್ ಎಲ್ಲ ಮನೆಗೂ ಎಳ್ಳು ಬೆಲ್ಲ ಬೀರ್ಕೊ ಬರ್ತೀವಿ. ಅಯ್ಯ ನೋಡು ಇವಳು ಎದ್ಲು ಹ್ಯಾಪಿ ಸಂಕ್ರಾಂತಿ ಕೊಡ್ತೀನಿ ನಾನು ಲಾಸ್ಟಿಗೆ ಎಳ್ಳು ಬೆಲ್ಲ ಮುಗಿದಾದ್ಮೇಲೆ ಲಾಸ್ಟಿಗೆ ಕಿಚ್ಚಾಯಿಸೋ ಹತ್ರ ನಮ್ಮ ಊರಿಗೆ ಅಲ್ಲಿ ಈ ರೀತಿ ಆಚರಣೆ ಮಾಡಿದರು. ಸೊ ಕಿಚ್ಚಾಯಿಸೋಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಹಸುಗಳು ಕೂಡ ರೆಡಿ ಆಗಿದ್ದಾವೆ. ಸೊ ಇಲ್ಲಿ ಬೆಂಕಿ ಇಡ್ತಾ ಇದ್ದಾರೆ. ಇಲ್ಲಿ ದೇವ್ರ ಮೆರವಣಿಗೆ ಕೂಡ ಇಟ್ಟಿದ್ದಾರೆ. ದೇವ್ರು ಕೂಡ ಕರೆಸಿದ್ದಾರೆ ಬೇರೆ ಸೈಡಿಂದ. ಸೊ ಆ ದೇವ್ರನ್ನ ಕುಣಿಸ್ತಾರೆ. ಇಲ್ಲಿ ನಮ್ಮ ಸೈಡ್ ಯಾವ ಥರ ಅಂತ ಅಂದರೆ, ಫಸ್ಟು ಮೊದಲಿಗೆ ಅಲ್ಲಿ ನಮ್ಮದು ಸ್ವಲ್ಪ ದೂರ ಬಸ್ ಸ್ಟಾಪ್ ಅಂತ ಇದೆ. ಸೊ ಅಲ್ಲಿಗೆ ಹಸುಗಳ್ನೆಲ್ಲ ಕರ್ಕೊಂಡೋಗಿ ಅಲ್ಲಿ ಮಣ್ಣಲ್ಲಿ ಏನೋ ಕಟ್ಟಿರ್ತಾರೆ. ಅದನ್ನು ಕಟ್ಟಿರೋದಕ್ಕೆ ಪೂಜೆ ಸಲ್ಲಿಸಿ ಅಲ್ಲಿ ಹಾಲು ಉಕ್ಕಾದ್ಮೇಲೆ ಆಮೇಲೆ ಇಲ್ಲಿ ಹಸುಗಳ್ನ ಬಿಡುತ್ತಾರೆ. ಸೊ ಅದಾದಮೇಲೆ ಇಲ್ಲಿಗೆ ಹಸುಗಳು ಬರೋದು. ಸೊ ಇಲ್ಲಿ ಕಿಚಾಯಿಸಿ ಆದಮೇಲೆ ಮತ್ತೆ ರಿಟರ್ನ್ ಅವ್ರ ಮನೆಗೆ ಹೋಗ್ತಾರೆ.
ಹಾಗೆ ಇಲ್ಲಿ ಗಿಲ್ಲಿಗೋಸ್ಕರ ಓಟ್ ಮಾಡಿ ಅಂತ ಕೇಳೋಕ್ಕೋಸ್ಕರ ಹಸುಗೆ ಓಟ್ ಫಾರ್ ಗಿಲ್ಲಿ ಅಂತ ಒಂದು ಫೋಟೋ ಫ್ರೇಮ್ ಥರ ಹಾಕಿದ್ದಾರೆ. ಬಿಗ್ ಬಾಸ್ ಅಲ್ಲಿ ನಿಮ್ಮ ಸಪೋರ್ಟ್ ಯಾರಿಗೆ? ओ भैया ಜೊತೆ ಅಣ್ಣ ಸ್ವಲ್ಪ ಹಿಂದೆ ಇಲ್ಲಿವರೆಗೂ ಹಬೆ ಹೊಡಿತು ಒಂದು 10 ಜೊತೆ ಐತಲ್ವ ಅಣ್ಣ 10 ಜೊತೆ ಅವೆ ಜಾಸ್ತಿ
ನಿಂದು ಹಂಗೆ ಬಂತ ಅಣ್ಣ ಸ್ಕ್ರೀನ್ದು ನಂಗೂ ಹಂಗೆ ಬಂತು ಟೆಂಪ್ರೇಚರ್ ಜಾಸ್ತಿ ಆಗಿ ಹೆವಿ ಹೀಟ್ ಅಲ್ಲ ಬ್ರೋ. ಹಾಗೆ ಹೋಯ್ತು ಟೆಂಪ್ರೇಚರ್ ಹೀಟ್ ಅಂತ ಬಿಸ್ಕೊಂಡ್ಬಿಟ್ಟಿದ್ದು. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ, ನಮ್ಮನೆ ಸಂಕ್ರಾಂತಿಯ ಹಬ್ಬದ ವಿಡಿಯೋ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಪೂರ್ತಿ ನೋಡಿ. ನನ್ನ ಎಲ್ಲ ವಿಡಿಯೋಸ್ಗೂ ಪ್ಲೀಸ್ ನಿಮ್ಮ ಅನಿಕೇಶನ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ, ನಾನು ಯಾವ ರೀತಿ ವಿಡಿಯೋಸ್ ಮಾಡಬೇಕು ನೆಕ್ಸ್ಟ್ ಅನ್ನೋದು. ಪ್ಲೀಸ್ ಏನಾದರೂ ಇನ್ಫಾರ್ಮೇಶನ್ ಕೊಡ್ತಾ ಇರಿ, ನಮಗೂ ಮತ್ತೆ ಮುಂದೆ ವಿಡಿಯೋಸ್ ಮಾಡಬೇಕು ಅನ್ನೋದು ಗೊತ್ತಾಗತ್ತೆ. ಸೊ ಇದಾಗಿತ್ತು ನನ್ನ ಇವತ್ತಿನ ವಿಡಿಯೋ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.